Hello everyone, welcome to Sanmargaha classes. Let us see question number 2 of the chapter Microorganisms, Friend and Foe. The conductor of malarial parasite is malarial parasite ಯಾವುದು ಪ್ಲಾಸ್ಮೋಡಿಯಂ ಅಲ್ವಾ. ಅದನ್ನ ಯಾರು ಕಂಡಕ್ಟ್ ಮಾಡೋದು, ಯಾರು ಪ್ಲಾಸ್ಮೋಡಿಯಂ ಅನ್ನ ತಗೊಬಂದು ಇನ್ಫೆಕ್ಷನ್ ಅನ್ನು ಹಚ್ಚೋದು ಅಂತಂದ್ರೆ ಆಪ್ಷನ್ ಎ ಅನಾಫಿಲಿಸ್ ಫೀಮೇಲ್ ಮಾಸ್ಕಿಟೋ, ಆಪ್ಷನ್ ಬಿ cockroach, option C house fly, option D butterfly. ಹಾಗಿದ್ರೆ ಯಾವುದು which of these species is the conductor of malarial parasite? ಯಾವುದು malarial parasite ಅನ್ನ ಕಂಡಕ್ಟ್ ಮಾಡುವಂತದ್ದು ಅಂತಂದ್ರೆ it is option A Anopheles female mosquito. Anopheles female mosquito is the conductor of malarial parasite. ಈ malarial parasite ಏನಿದೆ ಅದು ಇದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ. ಇದು ಹೇಗೆ ಉಂಟಾಗ್ತದೆ ಅಂದ್ರೆ ಬೈಟ್ ಆಫ್ ಇನ್ಫೆಕ್ಟೆಡ್ ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋ. ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋ ಕಚ್ಚಿದ್ರೆ, ಇನ್ಫೆಕ್ಟೆಡ್ ಫೀಮೇಲ್ ಅನಾಫಿಲಿಸ್ ಅಂದ್ರೆ ಆ ಪ್ಲಾಸ್ಮೋಡಿಯಂ ಏನಿದೆ ಅದು ಆ ಫೀಮೇಲ್ ಅನಾಫಿಲಿಸ್ ಜೊತೆ ಇದ್ದು ಆ ಸೊಳ್ಳೆ ಬಂದು ಕಚ್ಚಿದ್ರೆ ಅವಾಗ ಡಿಸೀಸ್ ಹರಡುತ್ತೆ. ಸೊ ದಿಸ್ ಅನಾಫಿಲಿಸ್ ಫೀಮೇಲ್ ಮಾಸ್ಕಿಟೋ ಆಕ್ಟ್ಸ್ ಲೈಕ್ ಕ್ಯಾರಿಯರ್ ಅಲ್ವಾ. ಇದು ಕ್ಯಾರಿಯರ್ ತರ ಆಕ್ಟ್ ಆಗುತ್ತೆ. ಈಗ ಯಾವ ತರ ಅಂದ್ರೆ ಪಾರ್ಸಲ್ ಅನ್ನ ತಗೋಬರ್ತಾರೆ ಅಲ್ವಾ. ಪಾರ್ಸಲ್ ಅನ್ನ ತಗೋಬರೋರು ಹೇಗೆ ಪಾರ್ಸಲ್ ಅನ್ನ ತಗೋಬಂದ್ ನಿಮ್ ಕೈ ಕೊಟ್ಟಿರ್ತಾರಲ್ಲ, ಇಲ್ಲಿ ಅನಾಫಿಲಿಸ್ ಫೀಮೇಲ್ ಮಾಸ್ಕಿಟೋ ಏನ್ ಮಾಡುತ್ತೆ, ಇಟ್ ಆಕ್ಟ್ಸ್ ಲೈಕ್ ಕ್ಯಾರಿಯರ್. ಹೇಗೆ ಅಂದ್ರೆ ಇಲ್ಲಿ ಪ್ಲಾಸ್ಮೋಡಿಯಂ ಅನ್ನುವಂತ ಒಂದು ಪ್ಯಾರಾಸೈಟ್ ಇದೆ, ಅದಕ್ಕೆ ತಾನೇ ಎದ್ದು ಬರ್ಲಿಕ್ಕೆ ಬರುವುದಿಲ್ಲ. ಏನ್ ಮಾಡುತ್ತೆ, ಇದು ಅನಾಫಿಲಿಸ್ ಫೀಮೇಲ್ ಮಾಸ್ಕಿಟೋ ಥ್ರೂ ಬಂದಿರುತ್ತೆ, ನಮ್ಗೆ ಬಂದು ಕಚ್ಚಿದಾಗ ಅವಾಗ ಇನ್ಫೆಕ್ಷನ್ ಆಗುತ್ತೆ, ಡಿಸೀಸ್ ಮಲೇರಿಯಾ ಫಾರ್ಮ್ ಆಗುತ್ತೆ, ಮಲೇರಿಯಾ ಆಗಿರುತ್ತೆ. ಇದ್ರದ್ದು ಮಲೇರಿಯಾದು ಸಿಂಪ್ಟಮ್ಸ್ ಏನು, ಹೈ ಫೀವರ್ ಇರ್ಬೋದು, ಶೇಕಿಂಗ್ ಚಿಲ್ಸ್ ಅಂತ ಹೇಳ್ತೀವಿ, ಹೆಡ್ ಏಕ್, ನಾಸಿಯಾ, ವಾಮಿಟಿಂಗ್. ದೀಸ್ ಆರ್ ದ ಡಿಫರೆಂಟ್ ಸಿಂಪ್ಟಮ್ಸ್ ಆಫ್ ಮಲೇರಿಯಾ. ಥ್ಯಾಂಕ್ ಯು.